ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್ ಆಲ್. ಸೊ ಎಸ್ಟರ್ಡೇ ನಾನು ಟ್ರೇಡ್ ಮಾಡಿರಲಿಲ್ಲ, ಸೊ ಪೋಸ್ಟಲ್ಲಿ ಅಪ್ಡೇಟ್ ಮಾಡಿದ್ದೆ. ಸೊ ನೀವೆಲ್ಲ ಹೇಗೆ ಟ್ರೇಡ್ ಮಾಡಿದ್ರಿ? ಸೊ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಟುಡೇ ಏನು ಫ್ಲ್ಯಾಟ್ ಓಪನಿಂಗ್ ಆಗಿದೆ. ಓಪನಿಂಗ್ ಆಗಿ ಮತ್ತೆ ಒಂದು ಡೌನ್ಫಾಲ್ ಆಯಿತು, ಮತ್ತೆ ರಿಜೆಕ್ಷನ್ ಆಯಿತು, ಮತ್ತೆ ಡೌನ್ಫಾಲ್ ಆಗ್ತಿದೆ. ಸೊ ವೆಯ್ಟ್ ಫಾರ್ ಮೇ ಬಿ ಇವತ್ತು ಒಂದು ಸ್ವಲ್ಪ ಅಪ್ವರ್ಡ್ ಡೈರೆಕ್ಷನ್ ಬಂದ್ಬಿಟ್ಟು ಆಮೇಲೆ ಸೆಲ್ ಆಫ್ ಆಗ್ಬೋದು. ಸೊ ವೆಯ್ಟ್ ಮಾಡೋಣ. ಸೊ ಮಧ್ಯ ಏನು ಫ್ಲ್ಯಾಟಲ್ಲಿ ಎಲ್ಲೂ ಟ್ರೇಡ್ ಮಾಡೋದು ಬೇಡ. ಮೇ ಬಿ ಒಂದು 680 690 ಎಬೋವ್ 650 ಮೇಲೆ ಬಂದ ಮೇಲೆ ನಾವು ಒಂದು ರಿವರ್ಸ್ ಟ್ರೇಡ್ ಅಂದರೆ ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡೋಣ. ವಿಲ್ ಪ್ಲ್ಯಾನ್ ಇಟ್, ವೆಯ್ಟ್ ಆ್ಯಂಡ್ ಪ್ಲ್ಯಾನ್. ಓಕೆ, ಸೊ ಈಗಲೇ ಪ್ಲ್ಯಾನ್ ಮಾಡೋದು ಬೇಡ. ಒಂದು ಸ್ವಲ್ಪ ಬರ್ಬೋದು, ಇಲ್ಲಿವರೆಗೂ ಬಂದು ಆಮೇಲೆ ರಿಜೆಕ್ಷನ್ ಆಗ್ಬೋದು. ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು. ಓಕೆ, ಸಿ ಯು. ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಟುಡೇ ಸೊ ಇಲ್ಲಿಗೆ ಹೋಗಿ ವಾಪಸ್ ಬಂದಿದೆ. ಸೊ ಇಲ್ಲಿ ಆ್ಯಕ್ಚುಲಿ ಟ್ರೇಡ್ ತೊಗೋಬೋದಿತ್ತು. ನಾನು ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಟ್ರ್ಯಾಪ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡೆ. ಸೊ ಇಲ್ಲೇನು ಮಾಡಿದ್ದಾನೆ, ಇಲ್ಲಿ ಓ ಐ ಡೇಟಾ ಒಂದು ಸ್ವಲ್ಪ ಕಮ್ಮಿನೇ ಇತ್ತು, ಇಲ್ಲಿ ಜಾಸ್ತಿ ಇತ್ತು. ಓಕೆ, ಈ ಲೆವೆಲಲ್ಲಿ. ಸೊ ಇಲ್ಲಿಗೆ ಬರ್ತಾನೆ ಅಂದ್ಕೊಂಡೆ. ಸೊ ಇಲ್ಲಿಂದನೇ ಅವನು ವಾಪಸ್ ಬಂದಿದ್ದಾನೆ. ಬಟ್ ಇಲ್ಲಿ ನೋಡಿ ರಿಜೆಕ್ಷನ್ ಆಗ್ತಾಯಿದೆ. ಸೊ ಇಲ್ಲಿ ರಿಜೆಕ್ಷನ್ ಆಗ್ತಿದೆ, ಇಲ್ಲೊಂದು ಸ್ವಲ್ಪ ಬೈಯರ್ಸ್ ಇದ್ದಾರೆ. ಸೊ ಒಂದು ಸಿ ಟ್ರೇಡ್ ತೊಗೋಬೋದು ಇಲ್ಲಿಂದ. ಓಕೆನಾ? ಸೊ ಅದಕ್ಕೆ ನಾನು ಪುಟ್ ಅಂತ ಪ್ಲ್ಯಾನ್ ಮಾಡಿದ್ದೆ. ಇಲ್ಲಿ ಇದನ್ನು ನಮಗೆ ಸಿಗಲಿಲ್ಲ. ಸೊ ಈಗ ಕಾಲ್ ಸೈಡು ಒಂದು ಟ್ರೇಡ್ ತೊಗೊಳ್ಳೋಣ. ಓಕೆನಾ? ಓಕೆ, ಲೆಟ್ ಮೀ ಟೇಕ್ ಒನ್ risky trade actually. So still not yet increased, one price action happen. Okay, we'll wait and trade. Actually this is the 600 levels, right? Okay, correct, 600 levels. Oh, we are safe, we are safe, we are safe now. Okay, let me plan buying side, call side trade. Okay, net 150 quantity. Okay, 118. Okay, let me take. This is what expected. We'll wait and capture the points. $117 ಆರ್ಡರ್ ಬಂದ್ಬಿಟ್ಟು 118 ಅಲ್ಲಿ ತೊಗೊಂಡಿದ್ದೀವಿ. 118 ಅಲ್ಲಿ ತೊಗೊಂಡಿದ್ದೀವಿ. ಸೊ 116 ನಡೀತಾ ಇದೆ ಈಗ. ಓಕೆ, ವೆಯ್ಟ್ ಆ್ಯಂಡ್ ಕ್ಯಾಪ್ಚರ್. ಸೊ ಇಲ್ಲಿ ಬಾಟಮಲ್ಲಿ ತೊಗೊಂಡಿದ್ದೀವಿ, ನೋಡೋಣ ಯಾವ ಥರ ಮೂವ್ಮೆಂಟ್ ಆಗುತ್ತೆ, ಅದ್ರ ಮೇಲೆ ನಾವು ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದು. ಆ್ಯಕ್ಚುಲಿ ಇವತ್ತು 700ವರೆಗೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಿವರೆಗೂ ಹೋಗುತ್ತೆ ನಮ್ಮ ಟಾರ್ಗೆಟ್ ಬಂದಮೇಲೆ ಬುಕ್ ಮಾಡೋಣ. ಓಕೆನಾ? ವೆಯ್ಟ್ ಫಾರ್ ಸಮ್ ಟೈಮ್. ಒಳ್ಳೆ ಮೂಮೆಂಟ್ ಇದೆ. ಸೊ ಇಲ್ಲಿಂದ ರಿಜೆಕ್ಷನ್ ಆಗಿದೆ. ರಿಜೆಕ್ಷನ್ ಆಗಿಬಿಟ್ಟು ಇವತ್ತು ಒಂದು ಸ್ವಲ್ಪ ಟ್ರ್ಯಾಪ್. ಸೊ ಓಪನಿಂಗ್ ಕ್ಯಾಂಡಲ್ಲು ರೆಡ್ ಆಯಿತು, ಮತ್ತು ಏನು ಸೈಡ್ ವೇಸ್ ಆಯಿತು. ಸೈಡ್ ವೇಸ್ ಆದಮೇಲೆ ಮತ್ತೆ ಅಪ್ವರ್ಡ್ ಹೋಗ್ಬಿಟ್ಟು ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಬಂದಿದೆ. ರಿಜೆಕ್ಷನ್ ಬಂದು ನಿಮಗೇನು ಒಂಥರ ಇದು ಟ್ರ್ಯಾಪ್ ಆಯಿತು. ಆ್ಯಕ್ಚುಲಿ ಈ ಲೆವೆಲಿಂದ ಬಂದಿದ್ರೆ ಒಂದು ಟ್ರ್ಯಾಪ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಬೋದು ಅಂತ. ಬಟ್ ಇಲ್ಲಿಂದ ಈ ಥರ ರಿಜೆಕ್ಷನ್ ಆಗಿ ಇಲ್ಲಿ ಓ ಐ ಡೇಟಾ ನೋಡಿದ್ಮೇಲೆ ಗೊತ್ತಾಯಿತು, ಓಕೆ ವಾಪಸ್ ಹೋಗ್ತಾನೆ ಇಲ್ಲಿಂದ. ಸೊ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ಎಕ್ಸ್ಪ್ಲೈನೇಷನ್ನು ಸಾಟರ್ಡೆ ವಿಡಿಯೋದಲ್ಲಿ. ಸೊ ನೀವು ಗಮನಿಸಿ ಯಾವ ಥರ ನಾವು ರೆಸಿಸ್ಟೆನ್ಸ್ ಸಪೋರ್ಟ್ ಯಾವ ಥರ ಹಿಡಿಬೋದು ಅಂತ. ಓಕೆ, ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇಲ್ಲಿ ನೋಡ್ಬೋದು ಒಂದು ಎಲ್ಲೋ ಲೈನ್ಸ್ ಇದೆಯಲ್ಲ, ಇದು ಕ್ಲೋಸಿಂಗ್ ಪ್ರೈಸ್, ಪ್ರೀವಿಯಸ್ ಡೇ ಕ್ಲೋಸಿಂಗ್ ಪ್ರೈಸ್.
ಪ್ರೀವಿಯಸ್ ಡೇ ಕ್ಲೋಸಿಂಗ್ ಪ್ರೈಸ್ ಹತ್ರನೇ ಪ್ರೈಸ್ ಆ್ಯಕ್ಷನ್ ಆಗಿದೆ, ಇಲ್ಲಾಗಿದೆ, ಮತ್ತೆ ಹೋಗಿದೆ, ಮತ್ತೆ ಸ್ಟ್ರಾಂಗ್ ರಿಜೆಕ್ಷನ್ ಆಗಿಬಿಟ್ಟು ಮತ್ತೆ ಅದೇ ಪ್ಲೇಸಿಗೆ ಬಂದಿದ್ದಾನೆ. ಸೊ ಇಲ್ಲಿ ಒಂದು ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಆಗೇ ಆಗುತ್ತೆ, ಇನ್ನೂ ಕ್ಲೋಸಿಂಗ್ ಪ್ರೈಸ್ ನಿಯರ್ ಬೈ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ಟ್ರೇಡ್ ಮಾಡೋಣ. ಕೆಳಗಡೆ ಬಂತು ಅಂತ ಹೇಳಿ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳೋದು, ಮತ್ತು ಸಾಕು ಟಾರ್ಗೆಟ್ ಅಂತ ಬುಕ್ ಮಾಡ್ಕೊಳೋದು ಎಲ್ಲ ಮಾಡ್ಕೋಬೇಡಿ. ಸೊ ವೆಯ್ಟ್. ಸೊ ಪ್ರೈಸ್ ಆ್ಯಕ್ಷನ್ ಇದೇ ಥರನೇ, ಒಂದು ಹೈಯರ್ ಹೈ ಮಾಡುತ್ತೆ, ಮುಂದೆ ಹೈಯರ್ ಲೋ ಮಾಡುತ್ತೆ, ಮತ್ತೆ ಹೈಯರ್ ಹೈ ಮಾಡುತ್ತೆ, ಹೈಯರ್ ಲೋ ಮಾಡುತ್ತೆ, ಹೈಯರ್ ಹೈ ಹೈಯರ್ ಲೋ ಫಾರ್ಮೇಷನಲ್ಲಿ ಪ್ರೈಸು ಮೇಲೆ ಹೋಗೋದು. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್, ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ಕ್ಯಾಪ್ಚರ್ ದಿ ಗುಡ್ ಪಾಯಿಂಟ್ಸ್, ಕ್ಯಾಪ್ಚರ್ ದಿ ಗುಡ್ ಪಾಯಿಂಟ್ಸ್. ಇಲ್ಲಿ ನೋಡ್ಬೋದು ನೋಡಿ, ಕ್ಲೋಸಿಂಗ್ ಪ್ರೈಸಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಆಯಿತು. ಸೊ ಇದೇ ಪ್ಲೇಸು ನಿಮಗೆ ಒಂದು ಹರ್ಡಲ್ ಥರ. ಸೊ ಪ್ರೈಸ್ ಆ್ಯಕ್ಷನ್ ಆಗಿಬಿಟ್ಟು ಮತ್ತೆ ಇಲ್ಲಿಂದ ಒಂದು ಮೇ ಬಿ 680 700 ಲೆವೆಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಟಾರ್ಗೆಟ್, ಓಕೆನಾ. ಸೊ ಇದು ಪ್ರೀವಿಯಸ್ ಡೇ ಹೈ ಲೈನ್ಸು, ಇದು ಓವರ್ ಬಿ ಲೈನು, ಇದು ನಿಮಗೆ ಒಂದು ಟಾರ್ಗೆಟ್ ಲೈನ್ ಅಂತಲೇ ಅನ್ಕೋಬೋದು. ಓಕೆ, ಆಲ್ಮೋಸ್ಟ್ ನಿಮಗೆ ರೀಚ್ ಆಗ್ತಾ ಇದೆ. So this is what we need to capture. 6. okay, almost near by ಬರ್ತಿದೆ. ಇಲ್ಲಿ ಒಂದು ಸ್ಮಾಲ್ ಲೈನ್ ಹಾಕ್ಕೊಳ್ಳಿ, ಯಾವುದು 660 ಹಾಕ್ಕೊಳ್ಳಿ. $660, okay, let's book off quantity. ಬುಕ್ ಮಾಡ್ಬೋದು ಒಂದು 675 ಕ್ವಾಂಟಿಟಿ, ಆಮೇಲೆ ನೋಡೋಣ. ಓಕೆ, ಡನ್. ಓಕೆ, ನೆಕ್ಸ್ಟ್ ಟಾರ್ಗೆಟ್ ವಿಲ್ ವೇಟ್ ಅನದರ್ 75 ಕ್ವಾಂಟಿಟಿ. ಏನಕ್ಕೆ ನಾನು ಬುಕ್ ಮಾಡ್ಕೊಂಡೆ ಅಂದರೆ ಇಲ್ಲಿ ಒಂದು ರಿಜೆಕ್ಷನ್ ಆಗಿದೆ ಆಲ್ರೆಡಿ. ಸೊ ಮತ್ತೆ ಒಂದು ರಿಜೆಕ್ಷನ್ ಆದರೆ ಅಂತ ಹೇಳಿ ನಾನು ಇಲ್ಲಿ ರಿಜೆಕ್ಷನ್ ಮಾಡಿದ್ದೀನಿ, ಸೇಫರ್ ಸೈಡ್. ಇಫ್ ಇನ್ ಕೇಸ್ ಬ್ರೇಕ್ಔಟ್ ಆಯಿತು, ಹೋಯಿತು ಮೇಲೆ ಹೋಗಲಿ, ಇನ್ನೂ 75 ಕ್ವಾಂಟಿಟಿ ಇದೆ. ಒಂದು ಸ್ವಲ್ಪ ಇವತ್ತು ವಾಲಟಿಲಿಟಿ ಇದೆ ಅಂತ ಅನ್ನಿಸ್ತಿಲ್ವಾ? ವಾಲಟಿಲಿಟಿ ಇದ್ದಾಗ ಏನು, ಒಂದು ಸೈಡ್ ಇಲ್ಲ ಇವತ್ತು ಮಾರ್ಕೆಟು. ಒಂದು ಸೈಡ್ ಮಾರ್ಕೆಟ್ ಇದ್ದಾಗ ನೀವು ಹೋಲ್ಡ್ ಮಾಡಿ ವೆಯ್ಟ್ ಮಾಡ್ಬೋದು. ಸೊ ಆಲ್ರೆಡಿ ಒಂದು ರಿಜೆಕ್ಷನ್ ಆಗಿದೆ, ಮತ್ತೆ ಬಂದಿದೆ ನಮ್ಮ ಪಾಯಿಂಟ್ಸ್ಗೆ. ಸೊ ಇಫ್ ಇನ್ ಕೇಸ್ ಏನಾದರೂ ಸ್ಟಿಲ್ ಇನ್ನೂ ಫಾಲ್ ಆಯಿತು ಅಂದರೆ ಬುಕ್ ಮಾಡ್ಕೋಬೋದು. ಎನಿವೇ ಪ್ರಾಫಿಟಲ್ಲೇ ಇರ್ತೀವಿ. ORB ಲೆವೆಲ್ಸ್ನ ಟಚ್ ಮಾಡಿ ಒಂದು ರಿಜೆಕ್ಷನ್ ಆಗಿದೆ. ಸೊ ಇಲ್ಲಿ ಮಿಡಲ್ ಆಫ್ ದಿ ORB, ಇದು ಮಿಡಲ್ ಆಫ್ ದಿ ORB, ಯಾವುದು ಪಿಂಕ್ ಲೈನ್ ಇದೆಯಲ್ಲ, ಸೊ ಇದು ಟಚ್ ಆಗಿ ರಿಜೆಕ್ಷನ್ ಆಗಿ ಮತ್ತೆ ಮೇಲೆ ಹೋಗ್ಬೋದು. ನೋಡೋಣ, ಕ್ಲೋಸಿಂಗ್ ಪ್ರೈಸ್ ಇದೆ. ಓಕೆ, ಸೊ ಇನ್ನೂ ನಮಗೆ ಸಪೋರ್ಟ್ ಇದೆ. ಮೇ ಬಿ ಇವತ್ತು 700 ಹೋಗ್ಬೋದು ಅಂತ ನಂದು ಎಕ್ಸ್ಪೆಕ್ಟೇಷನ್. ಆ್ಯಕ್ಚುಲಿ ನಂದು ವರ್ಕು ಮತ್ತು ಟ್ರೇಡಿಂಗ್ ಜರ್ನಿ ಜೊತೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಬೇಕು. ಸೊ ನಂದು ಇಲ್ಲಿ ಪೇಷನ್ಸು ಮತ್ತು ತುಂಬ ಆಕ್ಟಿವಾಗಿ ವರ್ಕ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಯಾವ ಥರ ಇದು ಕ್ಯಾಪ್ಚರ್ ಆಗುತ್ತೆ ಇಲ್ಲ ಅಂತ. ಕ್ಲೋಸಿಂಗ್ ಪ್ರೈಸ್ ನಿಯರ್ ಬೈ ಬಂದಿದೆ. ಸೊ ಇಲ್ಲಿಂದ ಒಂದು ರಿಜೆಕ್ಷನ್ ಆಯಿತು. ಓಕೆ, ರೆಡ್ ಕನ್ಸಿಕ್ಯೂಟಿವ್ 3 ರೆಡ್ ಕ್ಯಾಂಡಲ್ ಬಂತು ಅಂದರೆ ನಿಮಗೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅರ್ಥ. ವೆರಿ ಗುಡ್ ರಿಜೆಕ್ಷನ್. ಸಿ ಕ್ಲೋಸ್ ಪ್ರೈಸ್ ಹೌ ಇಟ್ ವರ್ಕ್ಸ್. ಕ್ಲೋಸ್ ಪ್ರೈಸ್ನ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ ನಾವು ಕ್ಲೋಸ್ ಪ್ರೈಸ್ನ. ಕ್ಲೋಸ್ ಪ್ರೈಸ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್.
ರಿಜೆಕ್ಷನ್ ಆಯಿತು. ಓಕೆ, ಲೆಟ್ಸ್ ವೆಯ್ಟ್. ದಟ್ಸ್ ವಾಟ್ ಐ ಬುಕ್ಡ್ 75 ಕ್ವಾಂಟಿಟಿ here at what price? 134. ಆಲ್ಮೋಸ್ಟ್ ಇಟ್ಸ್ ರೀಚ್ 148. ಓಕೆ, ನಾವು 134 ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಕಮಿಂಗ್ ಡೌನ್, ಇಫ್ ಇನ್ ಕೇಸ್ ಏನಾದರೂ ಈ ಲೈನ್, ಈ ಬ್ಲೂ ಲೈನ್ ಇದೆಯಲ್ಲ, ಏನಾದರೂ ಕೆಳಗಡೆ ಬಂದರೆ ಇದು ವೇವ್ ಕೌಂಟ್ ಚೇಂಜ್ ಆಗುತ್ತೆ. ವೇವ್ ಕೌಂಟ್ ಚೇಂಜ್ ಆದರೆ ಮತ್ತೆ ಅಗೈನ್ ಫಾಲ್ ಆಗುತ್ತೆ. ಸೊ ಈ ಲೈನ್ ಇದೆಯಲ್ಲ, ಬ್ಲೂ ಲೈನು, ಈ ಲೈನು ನಮಗೆ ಕೆಳಗಡೆ ಬರಬಾರ್ದು, ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು. ಕೆಳಗಡೆ ಬಂತು, ವೇವ್ ಕೌಂಟ್ ಚೇಂಜ್ ಆಯಿತು, ಸೊ ಅಗೈನ್ ಒನ್ ಮೋರ್ ಫಾಲ್ ಇದೆ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಈ ಲೈನ್ ಯಾವುದು? ಈ ಲೈನ್ ಈಗ ಮೇಲೋಯ್ತು, ಇದು ಟ್ರೆಂಡ್ ಚೇಂಜ್ ಆಯ್ತಲ್ಲ, ಸೊ ಹಂಗಾಗಿ ಈ ಪ್ಲೇಸಲ್ಲಿ ಒಂದು ಸ್ವಲ್ಪ ಓವರ್ ಡೇಟಾ ಸೆಲ್ಲಿಂಗ್ ಸೈಡ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮೇ ಬಿ ಒಂದು ಅದಕ್ಕೋಸ್ಕರ ಇಲ್ಲಿ ಓವರ್ ಬೀಯಿಂದ ರಿಜೆಕ್ಷನ್ ಆಯಿತು. ಸೊ ಇಫ್ ಇನ್ ಕೇಸ್ ಏನಾದರೂ ಈ ಲೈನ್ನ ಬ್ರೇಕ್ ಡೌನ್ ಆಯಿತು ಅಂದರೆ ನಾವು ಬುಕ್ ಮಾಡ್ಕೊಂಬೋಣ ಕಂಪ್ಲೀಟ್. ಸೊ ಡೋಂಟ್ ವೆಯ್ಟ್ ಅನ್ಲೆಸ್ ಇಲ್ಲಿವರೆಗೂ. ಓಕೆನಾ? ಸೊ ಇವತ್ತು ಎಷ್ಟು ಸಿಗುತ್ತೋ ಅಷ್ಟೇ ಸಾಕು. ಎನಿವೇ ಆಲ್ರೆಡಿ 75 ಬುಕ್ ಮಾಡ್ಕೊಂಡಿದ್ದೀವಿ, ನೋ ವರಿ. ಅಟ್ಲೀಸ್ಟ್ ಏನು ಬುಕ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ನಮಗೆ ಸಿಗುತ್ತೆ. ಇಷ್ಟು ವಾಲಟಿಲಿಟಿ ಇದ್ದಾಗ ನಮಗೆ ತೀರಾ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಲೈನ್ ಇದೆಯಲ್ಲ, ಈ ಲೈನ್ ಕೆಳಗಡೆ ಬಂತು, ಬ್ರೇಕ್ ಡೌನ್ ಆಯಿತು ಅಂದರೆ ಇಲ್ಲಿ ಜಸ್ಟ್ ಸೆಲ್ ಇಟ್ ಆಫ್. ದಟ್ಸ್ ಇಟ್. ಇಲ್ಲೊಂದು ಲೈನ್ ಹಾಕಿದ್ದೀನಿ ನೋಡಿ, ಈ ಲೈನ್. ಇಲ್ಲಿ ಏನಕ್ಕೆ ಈ ಲೈನ್ ಹಾಕಿದ್ದೀನಿ ಅಂದರೆ, ಇಲ್ಲಿ ಒಂದು ವೇವ್ 1 2 3 ಆಗಬೇಕಿತ್ತು. ಆಗಬೇಕಾದ್ರೆ ಮತ್ತೆ ಒಂದು 3 ಒಳಗಡೆ ಒಂದು ಎ ಆಗಿದೆ. ಈ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ ವೇವ್ ಕೌಂಟ್ ಚೇಂಜ್ ಆಗಿಬಿಡುತ್ತೆ. ವೇವ್ ಕೌಂಟ್ ಚೇಂಜ್ ಆಯಿತು ಅಂದರೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸಿಟ್ ಮಾಡಬೇಡ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ವೇವ್ ಕೌಂಟು ನಿಮಗೆ ಗೊತ್ತಿಲ್ಲ ಅಂತಂದರೆ ಅದು ವೇವ್ ಅನಾಲಿಸಿಸ್ ಕೋರ್ಸ್ ನೀವು ಮಾಡಬೇಕಾಗುತ್ತೆ. ಓಕೆ, ಇಲ್ಲಿವರೆಗೂ ವೆಯ್ಟ್ ಮಾಡೋಣ. ಕಾನ್ಸಿಕ್ಯೂಟಿವ್ 3 ಕ್ಯಾಂಡಲ್. Don't consider about this line, but here index line you need to consider. ಇಲ್ಲೊಂದು ರಿಜೆಕ್ಷನ್ ನೋಡ್ಬೋದು ಈಗ. ಸೊ ನಾವು ಇಟ್ಕೊಂಡಿದ್ದು ಸ್ಟಾಪ್ ಲಾಸ್ ಈ ಲೈನು. ಇಲ್ಲಿ ಒಂದು ಇಚ್ಚಿಮಕ್ಕು ಕನ್ವೆನ್ಷನಲ್ ಲೈನ್ ಇದೆಯಲ್ಲ, ಕನ್ವರ್ಷನ್ ಲೈನು. ಸೊ ಇಲ್ಲಿಂದ ಒಂದು ರಿಜೆಕ್ಷನ್ ಆಗ್ತಾ ಇದೆ. ಲೆಟ್ಸ್ ವೆಯ್ಟ್. ಆಲ್ಮೋಸ್ಟ್ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ, ತೊಗೊಂಡಿದ್ದ ಪ್ರೈಸ್ವರೆಗೂ 118ವರೆಗೂ. ಸೊ ಇಫ್ ಇನ್ ಕೇಸ್ ರಿಜೆಕ್ಟ್ ಆದರೆ ಇದು ಎ ಬಿ ವೇವ್. ಓಕೆ, ವಿಲ್ ಸಿ. ಕ್ಲೋಸಿಂಗ್ ಪ್ರೈಸ್ ಹತ್ರ ಇದೆ ಅಂತಂದರೆ ಸ್ವಲ್ಪ ವಾಲಟಿಲಿಟಿ ಇನ್ ದ ಸೆನ್ಸ್ ಸೈಡ್ವೇಸ್ ಮಾರ್ಕೆಟ್ ಆಗ್ಬೋದು. ಸೊ ಇಲ್ಲೇನಾಗಿದೆ, ನಿಮಗೆ ಇನ್ನೊಂದು ಅಬ್ಸರ್ವೇಷನ್ ಹೇಳ್ತೀನಿ. ಸೊ ಡೇ ಕ್ಯಾಂಡಲಲ್ಲಿ ನಾನು ನಿನ್ನೆ ಅನಾಲಿಸಿಸ್ ಮಾಡಬೇಕಾದ್ರೆ ಒಂದು ಪ್ಯಾಟ್ರನ್ ನೋಡಿದೆ. ಒಂದು ಪೈಪ್ ಚಾನಲ್ ಥರ ಕ್ರಿಯೇಟ್ ಆಗಿದೆ. ನೋಡಿ, ಇದು ಟಾಪ್. ಓಕೆನಾ? ಇವತ್ತು ಏನು ಮಂಡೇ ಕ್ಯಾಂಡಲ್ಲು, ಇಲ್ಲಾಂದರೆ ಫ್ರೈಡೇ ಕ್ಯಾಂಡಲ್ ಅನ್ಸುತ್ತೆ, ಥರ್ಸ್ಡೇ ಕ್ಯಾಂಡಲ್, ಲಾಸ್ಟ್ ವೀಕ್ ಥರ್ಸ್ಡೇ ಕ್ಯಾಂಡಲ್ಲು ಇಲ್ಲಿ ಟಚ್ ಆಗಿ ಅಲ್ಲಿಂದ ರಿಜೆಕ್ಷನ್ನೇ ಆಗ್ತಾಯಿದೆ. ಸ್ಮಾಲ್ ವೀಕ್ ಥರ. ಓಕೆನಾ? ಅದು ರೆಡ್ ಕ್ಯಾಂಡಲ್, ಒಂದು ಸ್ವಲ್ಪ ಬೇರಿಶ್ ಸೈಡೇ ಇದೆ. ಸೊ ಇಲ್ಲಿ ನೋಡಿದ್ರೆ ಈ ಪ್ಯಾರಲಲ್ ಲೈನ್ ಕರೆಕ್ಟಾಗಿ ಬಾಟಮಲ್ಲಿ ಟಚ್ ಆಗಿದೆ. ಇದು ಎಕ್ಸಾಕ್ಟ್ ಪ್ಯಾರಲಲ್ ಲೈನ್. ಸೊ ಇದೊಂದು ಪೈಪ್ ಚಾನಲ್ ಥರ ನನಗೆ ಅನ್ನಿಸ್ತು. ಸೊ ಇಲ್ಲಿಂದ ಏನಾದರೂ ಇಫ್ ಇನ್ ಕೇಸ್ ರಿಜೆಕ್ಷನ್ ಆಗಿ ಈ ಪೈಪ್ ಚಾನಲ್ ಬ್ರೇಕ್ಔಟ್ ಆದರೆ ಒಳ್ಳೆ ಅಪ್ಮೂವ್ ಕನ್ಸಿಡರ್ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಟುಡೇ. ಸೊ 750 ಎಬೋವ್ ಬರಬೇಕು. 750 ಎಬೋವ್ ಬಂದರೆ ಒಂದು ಸ್ಟ್ರಾಂಗ್ ಮೊನೋಬೋಸ ಕ್ಯಾಂಡಲ್ ಬಂದರೆ ಇನ್ನೊಂದು ಅಪ್ ಮೂವ್ ಬರುತ್ತೆ. ಇಲ್ಲಾಂದರೆ ಇಲ್ಲೇ ಸೈಡ್ವೇಸ್ ಆಗಿ ಮತ್ತೆ ಇದ್ರೊಳಗಡೆ ಹೋಗ್ಕೊಂಡ್ಬಿಡ್ತೀವಿ, ಈ ಆರೆಂಜ್ ಲೈನ್ ಒಳಗಡೆ. ಗೊತ್ತಿಲ್ಲ ಏನಾಗುತ್ತೆ, ನೋಡೋಣ.
ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ, 123 ಆಗಿದೆ. ಓಕೆ, ಓನ್ಲಿ 75 ಕ್ವಾಂಟಿಟಿ. ಓಕೆ, ಇಲ್ಲಿಗೆ ಬಂದಿದೆ. ಓಕೆ, ನಾನು ಇಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಎನಿವೇ ನನ್ನ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಹೇಳಿ ಇಲ್ಲಿ ಅವರೇಜ್ ಮಾಡೋದು, ಆ ಕಾನ್ಸೆಪ್ಟೇ ಬಿಟ್ಬಿಡಿ. ಆ ಕಾನ್ಸೆಪ್ಟಿಂದ ಯಾವಾಗ ಆಚೆ ಬರ್ತಿರೋ ಆವಾಗಲೇ ನಿಮಗೆ ಕನ್ಸಿಸ್ಟೆನ್ಸಿ ಮೈಂಡ್ ಸೆಟ್ಟು ಬೆಳೆಯುತ್ತೆ. ಕ್ಲಿಯರಾಗಿ ಒಂದು ಟ್ರೇಡ್ ಮಾಡಿ ಮುಗಿಸ್ಬಿಡ್ತೀರಾ, ಮತ್ತೆ ಎದ್ದೋಗ್ತೀರಾ. ಮತ್ತೆ ಇಲ್ಲಿ ಬಂದಿದೆ ತಡಿ ಅವರೇಜ್ ಮಾಡೋಣ, ಮತ್ತೆ ಇಲ್ಲಿ ಬಂದಿದೆ ಅವರೇಜ್ ಮಾಡೋಣ, ಅವೆಲ್ಲ ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬಿಡಿ. ಅವರೇಜ್ ಕಾನ್ಸೆಪ್ಟಿಂದ ಆಚೆ ಬನ್ನಿ. ಆಚೆ ಬಂದರೆ ನಿಮಗೆ ಪಕ್ಕಾ ನಿಮಗೆ ಗುಡ್ ಟ್ರೇಡ್ ಸಿಕ್ಕೇ ಸಿಗುತ್ತೆ. ಒಂದು ಟ್ರೇಡ್ ಅಂತ ಫಿಕ್ಸ್ ಆಗ್ತೀರಾ, ಒಂದೇ ಒಂದು ಟ್ರೇಡ್ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಒಳ್ಳೆ ಗುಡ್ ಟ್ರೇಡ್. ಇಲ್ಲೇ ಏನು ಮಾಡ್ತೀರಾ, ಇಲ್ಲೊಂದು ಟ್ರೇಡ್ ತೊಗೊಳೋಣ, ಇಲ್ಲಿ ರಿಜೆಕ್ಷನ್ ಆಯಿತು ಇಲ್ಲೊಂದು ಟ್ರೇಡ್ ತೊಗೊಳೋಣ, ಓಕೆ ಇಲ್ಲೊಂದು ರಿಜೆಕ್ಷನ್ ಆಯಿತು ಇಲ್ಲೊಂದು ಟ್ರೇಡ್ ತೊಗೊಳೋಣ, ಮತ್ತು ಇಲ್ಲೊಂದು ರಿಜೆಕ್ಷನ್ ಆಯಿತು ಇಲ್ಲಿ ಬುಕ್ ಮಾಡ್ಕೊಂಬಿಟ್ಟು ಇಲ್ಲೊಂದು ಟ್ರೇಡ್ ತೊಗೊಳೋಣ, ಇಲ್ಲಿ ರಿಜೆಕ್ಷನ್ ಆಯಿತು ಇಲ್ಲೊಂದು ಟ್ರೇಡ್ ತೊಗೊಳೋಣ ಅಂತ ಎಲ್ಲ ಕಡೆ ಟ್ರೇಡ್ ತೊಗೊತಿರ್ತೀರಾ. ಒಂದು ಲಾಸ್ ಆಗುತ್ತೆ, ಒಂದು ಪ್ರಾಫಿಟ್ ಮಾಡ್ಕೊತೀರಾ. ಎಂಡ್ ಆಫ್ ದಿ ಡೇ ಏನಾಗುತ್ತೆ, ಏನಾಗಿತ್ತು ಅದನ್ನೆಲ್ಲ ಯೋಚನೆ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸೇ ನಿಮಗೆ ಪಾಠ ಅಷ್ಟೇ. ನನ್ನ ಎಕ್ಸ್ಪೀರಿಯೆನ್ಸು ನನಗೆ ಪಾಠ ಚೆನ್ನಾಗಿ ಕಲಿಸಿದೆ. ಸೊ ನಾನು ಫಿಕ್ಸ್ ಆಗಿದ್ದೀನಿ, ಡೈಲಿ ಸಿಂಗಲ್ ಟ್ರೇಡ್ ಎನಫ್ ಟ್ರೇಡ್, ದ್ಯಾಟ್ಸ್ ಇಟ್. ವೆದರ್ ಇಟ್ ಈಸ್ ಪ್ರಾಫಿಟ್ ಆರ್ ಲಾಸ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಒಂದು ಟ್ರೇಡ್ ಮಾಡಿ, ಗುಡ್ ಟ್ರೇಡ್ ಹುಡುಕಿ, ವೆಯ್ಟ್ ಮಾಡಿ ಹುಡುಕಿ. ಗುಡ್ ಟ್ರೇಡ್ ಯಾವಾಗ ಆಗುತ್ತೆ, ಪ್ರಾಫಿಟ್ ಆದಾಗ ಅಂದ್ಕೊತೀರಾ, ಅದೆಲ್ಲ ಹುಡ್ಕೋದೇ ಗುಡ್ ಟ್ರೇಡಲ್ಲಿ ಹುಡುಕಿದ್ರೆ ಪ್ರಾಫಿಟ್ ಆರ್ ಲಾಸ್. ಸ್ಟಾಪ್ ಲಾಸ್ ಈಸ್ ಮ್ಯಾಂಡೇಟ್ರಿ ಇನ್ ಟ್ರೇಡಿಂಗ್ನಲ್ಲಿ. ಓಕೆನಾ, ಪ್ರಾಫಿಟ್ಟು ಅದೇ ಥರನೇ ಅಂದ್ಕೊಂಡು ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ಅದು ಏನಾಗುತ್ತೆ ಅಂದರೆ, ನೀವು ಸಪೋಸ್ ಈಗ ಮೈನಸ್ ಆಗಿದೆ ಅಂತ ಅಂದ್ಕೊಳ್ಳಿ, ಒಂದು 2,000 ಮೈನಸ್ ಆಗಿದೆ. ಸೊ ಇನ್ನೊಂದು ಇದು ಬುಕ್ ಮಾಡ್ಕೊಂಡ್ಬಿಡ್ತೀರಾ ಸ್ಟಾಪ್ ಲಾಸ್, ನೆಕ್ಸ್ಟ್ ಟ್ರೇಡ್ ಹುಡುಕ್ತೀರಾ. ಏನು ಮಾಡ್ತೀರಾ, ಈ ಮೈನಸ್ 2,000 ರಿಕವರ್ ಮಾಡಬೇಕು, ಅದ್ರ ಮೇಲೆ ಒಂದು 2,000 ನಾನು ಪ್ರಾಫಿಟ್ ಮಾಡಬೇಕು ಅಂತಲೇ ನೀವು ನೆಕ್ಸ್ಟ್ ಟ್ರೇಡ್ ಹುಡುಕೋದು ಅಲ್ವಾ. ಸೊ ಅವಾಗ ಏನಾಗುತ್ತೆ, ಆ 2,000 ಮೈನಸ್ ಆಗಿರುತ್ತೆ, ಮತ್ತೆ ಇನ್ನೊಂದು ಹೊಸ ಟ್ರೇಡ್ ತೊಗೊಂಡಾಗ ಅದರಲ್ಲಿ ಇನ್ನೂ ಒಂದು -1,000 ಮೈನಸ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಎಷ್ಟಾಯಿತು, 3,000. ಆ 3,000 ಏನಾಗುತ್ತೆ ಹೇಳಿ ನಿಮಗೆ, ಇನ್ನೂ ಮೈಂಡ್ ಹಾಳು ಮಾಡ್ತಾ ಹೋಗುತ್ತೆ. ಹಾಳು ಮಾಡೋಕ್ಕೆ ನೀವ್ಯಾಕೆ ಚಾನ್ಸ್ ಕೊಡ್ತೀರಾ? ನಿಮ್ಮ ಕಂಟ್ರೋಲ್ ಇಟ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ನ ನಿಮ್ಮ ಕಂಟ್ರೋಲ್ ಇಟ್ಕೊಂಡ್ರೆ ಬೆಸ್ಟ್ ಟ್ರೇಡ್ ಹುಡುಕಿ ಒಂದು ಟ್ರೇಡ್ ಮಾಡಿ ಮುಗಿಸ್ಬಿಡಿ ಅಷ್ಟೇ. ಆಮೇಲೆ ಓಕೆ, ಸ್ಟಾಪ್ ಲಾಸ್ ಆಯಿತು, ಇನ್ನೊಂದು ಸಲ ಪ್ರಾಫಿಟ್. ಈಗ 1,500 ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟ್ರೇಡ್ ಹುಡ್ಕೋಣ, ಇನ್ನೊಂದು ಟ್ರೇಡ್ ಹುಡುಕಿ ನಾನು ಇನ್ನೊಂದು ಕಡೆ ಪ್ರಾಫಿಟ್ ಮಾಡೋಣ ಅಂತ. ಅವಾಗ ಏನಾಗುತ್ತೆ, 1,500 ಬುಕ್ ಆಗಿರುತ್ತೆ, ಒಳ್ಳೆ ಪ್ರಾಫಿಟಲ್ಲಿ ಇರ್ತೀರ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತೊಗೊಂಡಾಗ ಮೈನಸ್ ಆಗ್ತಾ ಇರುತ್ತೆ. 1,500 ಹೋದ್ರೂ ಪರವಾಗಿಲ್ಲ, ಇನ್ನೊಂದು 1,500 ಬರಂಗೆ ಮಾಡ್ಕೊತೀನಿ ಅಂತ ಚಾಲೆಂಜ್ ಮಾಡೋಕ್ಕೆ ಇನ್ನೊಂದು ಟ್ರೇಡ್ ತೊಗೊತೀರ. ಅದು ಚಾಲೆಂಜ್ ಮಾಡಿ 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 ಮೈನಸ್ ಮಾಡ್ತಾ ಇರ್ತೀರ. ಅವಾಗ ಇನ್ನೂ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಆ ಡೈವರ್ಷನ್ ಮಾಡೋದಕ್ಕೆ ಕಂಟ್ರೋಲ್ ಬಿಡಬೇಡಿ, ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಂಟ್ರೋಲ್ ಇಟ್ಕೊಂಡಾಗ ಎಲ್ಲ ಸಾಧ್ಯ. 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ. 5 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನಮ್ಮದು ಸಿಗ್ನಲ್ ಇಲ್ಲಿದೆ, ಬಟ್ ಇಲ್ಲಿ ಕ್ಲೌಡ್ ಬಂದ್ಬಿಟ್ಟು ಗ್ರೀನಲ್ಲೇ ಇದೆ. ಸೊ ಇದು ಗ್ರೀನಲ್ಲಿದ್ದೆ ಸ್ಟಿಲ್ ಅಪ್ ಟ್ರೆಂಡ್ ಅಂತಾನೆ. ಓಕೆನಾ, ಸೊ ಇಲ್ಲಿ ಕ್ಲೋಸ್ ಪ್ರೈಸ್ ಹತ್ರ ಏನಕ್ಕೆ ಈ ಥರ ಆಡ್ತಾ ಇದೆ ಅಬ್ಸರ್ವ್ ಮಾಡೋಣ. ಓಕೆ, ನಮ್ಮ ಲೈನ್ ಹತ್ರ ಬಂದಿದೆ. ಓಕೆ, ಡೌನ್ ಆಗಿಲ್ಲ, ಟಚ್ಚು ಆಗಿಲ್ಲ. ಓಕೆ, ಸ್ವಲ್ಪ ಝೂಮ್ ಮಾಡಿ ಚೆಕ್ ಮಾಡಿ, ಇದೇನಾದರೂ ಬಂದರೆ ಸೆಲ್ ಆಫ್ ಮಾಡೋಣ, ಎಷ್ಟಾದರೂ ಇರಲಿ. ಓಕೆ, ಡೌನ್ ನೋಡಿ, ಅಲ್ಲಿ ವೇವ್ ಕೌಂಟ್ ಚೇಂಜ್ ಆಯಿತು. ವೇವ್ ಕೌಂಟ್ ಚೇಂಜ್ ಆಗ್ತಿದ್ದಂಗೆ ನಮಗೆ ಎಷ್ಟು ಬಂತು ಅಷ್ಟೇ ಸಾಕು. ನೋಡಿ, ಇಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಯ್ತಲ್ಲ. ಸೊ ಇವತ್ತು ಹಿಂಗೆ ಸೈಡ್ ವೇಸ್ ಆಗುತ್ತೆ. ಸೈಡ್ ವೇಸ್ ಆಗಿ ಎಲ್ಲ ಸ್ಟಾಪ್ ಲಾಸು ತಿನ್ಕೊಂಡು ವಾಪಸ್ ರಿಜೆಕ್ಷನ್ ಆಗಿ ಆಗುತ್ತೆ. ಇಲ್ಲಿ ತೊಗೊಂಡ್ವಿ, ಇಲ್ಲಿ ಬುಕ್ ಮಾಡ್ಕೊಂಡ್ವಿ, ಮತ್ತೆ ಇಲ್ಲಿ ಒಂದು ರಿಜೆಕ್ಷನ್ ಆಗ್ತಾ ಇದೆ.
ಮತ್ತೆ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗೋದು. ಎಷ್ಟು 782 ಅಷ್ಟೇ ಸಾಕು. ಎಷ್ಟು 7 ತೋರಿಸ್ತೀನಿ, ಎಷ್ಟು ತೊಗೊಂಡ್ವಿ, ಎಷ್ಟು ಬುಕ್ ಮಾಡ್ಕೊಂಡ್ವಿ. 118, 113, 134 ಮತ್ತು 113. ಓಕೆನಾ. 113 ಏನು ಸೆಕೆಂಡ್ 75 ಕ್ವಾಂಟಿಟಿ ಪೊಸಿಷನಲ್ಲಿ ಬಂದರೆ ಆವರೇಜ್ 123 ಮಾಡ್ಕೊಂಡಿದ್ದೀವಿ. ಸೊ ಕರೆಂಟ್ಲಿ 117ಅಲ್ಲಿದೆ. ಸೊ ಆಲ್ಮೋಸ್ಟ್ ಸೇಮ್ ಪ್ರೈಸಿಗೆ ಬಂದಿದೆ. ಈಗೇನು ನೋಡಿ, ಇದು ಸ್ಟಾಪ್ ಲಾಸ್ ಹಂಟಿಂಗ್ ಪ್ಲೇಸಸ್ 650, 620 ಇದೆಲ್ಲ ಹೋಗಿತ್ತು. ಈ ಥರ ಸೈಡ್ ವೇಸ್ ಇದ್ದಾಗ ಮತ್ತೆ ಮತ್ತೆ ಟ್ರೇಡ್ ಮಾಡಬೇಡಿ ಅಂತಲೇ ಹೇಳಿ ನಮ್ಮನ್ನು ಆಚೆ ಕಳಿಸಿದೆ ಅಂತ ಅಂದ್ಕೊಂಡು ಸುಮ್ಮನೆ ಎಕ್ಸಿಟ್ ಆಗೋದು ಒಳ್ಳೆಯದು. ಇಲ್ಲಿ ನೋಡಿ, ನಮ್ಮದು ಸ್ಟಾಪ್ ಲಾಸ್ ಹಿಟ್ ಮಾಡಿಬಿಟ್ಟು ಒಳ್ಳೆ ಸ್ಟ್ರಾಂಗ್ ರಿವರ್ಸ್ ಕ್ಯಾಂಡಲ್ ಬಂತೆ. ನಾನು ಹೇಳಿದ್ನಲ್ಲ, ಸೊ ಆಲ್ಮೋಸ್ಟ್ 660, 670 ಓಕೆ ಈ ರೇಂಜಿಗೆ ಬಂದೇ ಬರ್ತಾನೆ. ಸೊ ಅಂದಾಗ ಸೊ ನಾವು ಇಲ್ಲಿ ನಮ್ದು ಏನು ರೂಲ್ಸ್ ಇತ್ತೋ ಅದನ್ನು ನಾವು ಫಾಲೋ ಮಾಡಿದ್ವಿ. ಸೊ ಸ್ಟಾಪ್ ಲಾಸ್ ಹಿಟ್ ಆಯಿತು, ಮತ್ತು ವಾಪಸ್ ರಿಜೆಕ್ಷನ್ ಆಯಿತು. ಒಳ್ಳೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬಂತು. ಸೊ ಟಾರ್ಗೆಟ್ ಆ್ಯಕ್ಚುಲಿ ಹಿಟ್ ಆಗಬೇಕಾಯಿತು ಇಲ್ಲಿಗೆ ನಮಗೆ. ಸೊ ನಾವು ಇಲ್ಲಿ ಬುಕ್ ಮಾಡ್ಕೊಂಡ್ವಿ, ನೋ ವರಿ. ಸೊ ನೆಕ್ಸ್ಟ್ ಡೇ ವಿಲ್ ಪ್ಲ್ಯಾನ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಆಲ್. ಕನ್ಸಿಸ್ಟೆನ್ಸಿಯಾಗಿ ಪ್ರಾಫಿಟ್ ಮಾಡೋಣ, ಒಳ್ಳೆ ರೀತಿಯಲ್ಲಿ ಇರೋಣ, ಪೀಸ್ಫುಲ್ಲಾಗಿ ಇರೋಣ. ಥ್ಯಾಂಕ್ ಯು.